ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ವಾಂಗಿಬಾತನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಗೊಜ್ಜನ್ನು ಪ್ರಿಪೇರ್ ಮಾಡಿ ವಾಂಗಿಬಾತನ್ನು ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಏನೆಲ್ಲ ತೊಗೊಂಡಿದ್ದೀನಿ ನೋಡೋಣ. ನಾನು ವಾಂಗಿಬಾತ್ಗೆ ಬದನೆಕಾಯಿ, ಅರಿಶಿನ ಪುಡಿ, ಶೇಂಗಾ, ಬಟಾಣಿ, ಕಡಲೆಬೇಳೆ, ಗೋಡಂಬಿ, ರೈಸ್, ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕರಿಬೇವಿನ ಸೊಪ್ಪು. ಅನ್ನ ಉದ್ರುದ್ರಾಗಿ ಬರಬೇಕು ಅಂತ ಹೇಳಿದರೆ ನೀವು ಕುಕ್ಕರಲ್ಲಿ 2ರಿಂದ 3 ಸ್ಪೂನು ಎಣ್ಣೆಯನ್ನು ಹಾಕಿ ವಿಷಲ್ ಬರ್ಸೋದ್ರಿಂದ ಅನ್ನ ತುಂಬಾ ಉದ್ರುದ್ರಾಗಿರುತ್ತೆ. ಇವಾಗ ಒಲೆ ಮೇಲೆ ಪಾತ್ರೆಯನ್ನು ಇಟ್ಟಿದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಫ್ರೆಂಡ್ಸ್. ಯಾಕೆಂತ ಹೇಳಿದರೆ ಬದನೆಕಾಯಿಯನ್ನು ಅದರಲ್ಲೇ ನಾವು ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಇದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ. ಇವಾಗ ನಾನು ಅದಕ್ಕೆ ಶೇಂಗಾವನ್ನು ಹಾಕಿದ್ದೀನಿ, ಕಡಲೆ ಬೀಜ, ಶೇಂಗಾ. ಸೊ ಇವಾಗ ಇದು ಫ್ರೈ ಆಗಿದೆ. ಇದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದೇ ಎಣ್ಣೆಗೆ ನಾನು ಇವಾಗ ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದನ್ನು ತುಪ್ಪದಲ್ಲಿ ಬೇಕಿದ್ರೆ ಫ್ರೈ ಮಾಡ್ಕೋಬೋದು. ನಾನು ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಫ್ರೈ ಆಗ್ತಾ ಇದೆ. ಇದನ್ನು ಕೂಡ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದೇ ಎಣ್ಣೆಗೆ ನಾನು ಇವಾಗ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಂದು ದಪ್ಪದಾದ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ವಾಂಗಿಬಾತನ್ನು. ಕೆಲವರು ಪಲಾವ್ ಟೈಪಲ್ಲಿ ಮಾಡ್ತಾರೆ. ನಾನು ಇದನ್ನು ಗೊಜ್ಜು ಮಾಡಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಫಟಾಫಟ್ ಅಂಥೇಳಿ ದಿಢೀರ್ ಬೇಗನೆ ಕೂಡ ನೀವು ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಕೊಟ್ಕೊಳ್ಸೋಕ್ಕೆ ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ನೋಡಿ, ನಮಗೆ ಈರುಳ್ಳಿ ಫ್ರೈ ಆಗ್ತಾಯಿದೆ. ನೀವು ಗೊಜ್ಜನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ, ನಿಮ್ಮ ಫ್ರಿಜ್ಜಲ್ಲಿ ಏನಾದ್ರು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಿದ್ರೆ ಇದನ್ನ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ನೀವು ಬದನೆಕಾಯಿಯನ್ನು ಸೀಡ್ಲೆಸ್ ತೊಗೊಳ್ಳಿ, ಎಳೆ ಬದನೆಕಾಯಿಯನ್ನು ತೆಗೆದುಕೊಳ್ಳಿ. ಇದರಿಂದ ವಾಂಗಿಬಾತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬದನೆಕಾಯಿ ಪ್ರಮಾಣ ಕೂಡ ಜಾಸ್ತಿ ಇರಲಿ. ನೋಡಿ, ಈ ಹಂತದಲ್ಲಿ ನಾನು ಇವಾಗ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಬದನೆಕಾಯಿ ನಾವು ಮಾಡ್ತಾ ಇರೋದು ವಾಂಗಿಬಾತ್ ಆಗಿರೋದ್ರಿಂದ, ಸೊ ಅದರ ಮೇನ್ ಇಂಗ್ರೀಡಿಯೆಂಟ್ ಬಂದರೆ ಬದನೆಕಾಯಿ ಆಗಿರೋದ್ರಿಂದ ನೀವು ಬದನೆಕಾಯಿಯ ಪ್ರಮಾಣ ಸ್ವಲ್ಪ ಜಾಸ್ತಿನೇ ತೆಗೆದುಕೊಳ್ಳಿ. ಅದು ಒಂದೊಂದು ಬೈಟಲ್ಲೂ ಸಿಗ್ತಾ ಇದ್ದರೆ ನಿಮಗೆ ಅದು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ನೋಡಿ, ಇದು ಫ್ರೈ ಆಗ್ತಾ ಇದೆ. ನಾನಿವಾಗ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ಈ ಹಂತದಲ್ಲಿ ಇವಾಗ ನಾನು ಇದಕ್ಕೆ ಬದನೆಕಾಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬದನೆಕಾಯನ್ನು ನಾನು ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೆ. ಇವಾಗ ನಾನು ಇದಕ್ಕೆ ಬದನೆಕಾಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿನೇ ಆದಷ್ಟು ಅದು ನೀಟಾಗಿ ಫ್ರೈ ಆಗಬೇಕು. ಹಾಗಾಗಿ ನಾನು ಹೇಳಿದ್ದು ಸ್ವಲ್ಪ ಎಣ್ಣೆಯ ಪ್ರಮಾಣ ಜಾಸ್ತಿ ಇರಲಿ ಅಂತ ಹೇಳಿ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಮ್ಮ ಎಳೆ ಬದನೆಕಾಯಿ ನಾವು ತೊಗೊಂಡಿರೋದ್ರಿಂದ ಆದಷ್ಟು ಬೇಗನೆ ಇದು ಬಾಯ್ಲ್ ಆಗುತ್ತೆ. ನೀಟಾಗಿ ಇದನ್ನು ಒಂದು 2ರಿಂದ 3 ಸರಿ ಇದನ್ನು ಈ ರೀತಿ ತಿರುಗಿ ಹಾಕ್ಕೊಳ್ಳಿ. ಈ ಹಂತದಲ್ಲಿ ನಾನು ಇವಾಗ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಬದನೆಕಾಯಿ ಅದು ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಪುನಃ ಇದನ್ನು ಈ ರೀತಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೋಡಿ, ಇದು ನೀಟಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಇದನ್ನ ಫ್ರೈ ಆದಮೇಲೆ ನಾವು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಸ್ವಲ್ಪ ಚೆನ್ನಾಗಿ ಅದು ಬೇಯಲಿ ಅಂತ ಹೇಳಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಬನ್ನಿ, ಇವಾಗ ಬದನೆಕಾಯಿ ಬೆಂದಿದೆಯಾ ನೋಡೋಣ.
ನೋಡಿ ಇವಾಗ ಇದು ಆಲ್ರೆಡಿ ಹಾಫ್ ಬಾಯ್ಲ್ ಆಗಿದೆ, ನೀಟಾಗಿ ಹಾಫ್ ಇದು ಆಲ್ರೆಡಿ ಬೆಂದಿದೆ. ಈ ಹಂತದಲ್ಲಿ ನಾನು ಇವಾಗ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊನ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲವೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ನಾನು ಇವಾಗ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ನಾನು ಬೇಯಿಸಿಟ್ಕೊಂಡಿರುವಂತಹ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ನೀವೇನಾದರೂ ಹಸಿ ಬಟಾಣಿಯನ್ನು ಯೂಸ್ ಮಾಡಿದರೆ ನೀವು ಒಗ್ಗರಣೆಗೆ ಹಾಕೋಬೋದು. ನಾನು ಬೇಯಿಸಿರೋದ್ರಿಂದ ಲಾಸ್ಟ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋಣ, ಚೆನ್ನಾಗಿ ಅದು ಬೇಯಲಿ ಅಂತ ಹೇಳಿ. ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಎಣ್ಣೆ ಕೂಡ ಬಿಟ್ಕೋತಾ ಇದೆ. ಸೊ ಇವಾಗ ನೀಟಾಗಿ ಇದನ್ನು ತಿರುವು ಹಾಕ್ಕೊಂಡು ನಾನು ಇದಕ್ಕೆ ರೆಡಿ ಮಿಕ್ಸ್ ವಾಂಗಿಬಾತ್ ಪೌಡ್ರನ್ನು ನಾನು ಹಾಕ್ತಾಯಿದ್ದೀನಿ. ನೀವು ಬದನೆಕಾಯಿ ಪ್ರಮಾಣ ಎಷ್ಟರಲ್ಲಿ ತೊಗೊಂಡಿರ್ತೀರ ಅಷ್ಟಕ್ಕೆ ನೀವು ವಾಂಗಿಬಾತ್ ಪುಡಿಯನ್ನು ಹಾಕೋಬೇಕು. ನಾನು 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಬದನೆಕಾಯಿ ಕ್ವಾಂಟಿಟಿಗೆ ತಕ್ಕಂತೆ ನೀವು ಪೌಡರನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ ಇದು ನೀಟಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಕೂಡ ಫ್ರೈ ಆಗಿದೆ, ಬದನೆಕಾಯಿ ಕೂಡ ನೀಟಾಗಿ ಬಾಯ್ಲ್ ಆಗಿದೆ. ನೋಡಿ ಈಗ ನಮ್ಮ ಬದನೆಕಾಯಿ ಗೊಜ್ಜು ರೆಡಿ ಇದೆ. ಇದನ್ನು ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಅನ್ನವೂ ಕೂಡ ಉದುರಾಗಿದೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ನಾನು ಇವಾಗ ಫ್ರೈ ಮಾಡಿಟ್ಕೊಂಡಂತಹ ಶೇಂಗಾ ಮತ್ತು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅನ್ನವೂ ಕೂಡ ವೈಟ್ ರೈಸ್ ನಿಮಗೆ ಕಾಣಿಸ್ಬಾರ್ದು, ಆ ರೀತಿ ನೀಟಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಮಿಕ್ಸ್ ಆಗ್ತಾ ಇದೆ. ನೋಡಿ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.